ಇವತ್ತು ಈ ಪೆಟ್ರೋಲ್ ಬಂಕ್ ಕಲ್ಲೇದೇವರ ದಾರಿಯಲ್ಲಿ ಇರ್ತಕ್ಕಂಥ ರೈತರ ಸೇವಾ ಕೇಂದ್ರ ಇದು. ಇಲ್ಲಿ ನಮಗೆ ರೈತರಿಗೆ ಡೀಸೆಲ್ ಕೊಡಲ್ಲ ಅಂತ ಹೇಳ್ತಾರೆ. ಡೀಸೆಲ್ ಹೆಂಗೆ ಕೊಡ್ತಾರೆ ಅಂದ್ರೆ ಟ್ರಾಕ್ಟ್ರಿ ತೊಗೊಂಬಂದ್ರೆ ಅಷ್ಟೇ ಡೀಸೆಲ್ ಕೊಡ್ತೇವೆ, ಇಲ್ಲಾಂದ್ರೆ ಕೊಡೋಲ್ಲ ಅಂತಂದು ಅವ್ರು ಹೇಳ್ತಾರೆ. ಯಾಕಪ್ಪ ಅಂದ್ರೆ ನಿನ್ನೆ 27ನೇ ತಾರೀಕಿಗೆ ಹಾವೇರಿಯಾಗ DC ಆಫೀಸ್ನಾಗ DCರು ಮತ್ತು IOC ಕಂಪ್ನಿಯರು ಸೇರಿ ಮೀಟಿಂಗ್ ಮಾಡಿದ್ರಂತೆ. ಆ ಮೀಟಿಂಗ್ನಾಗ ಏನು ಹೇಳಿದ್ರು ಅಂತಂದ್ರೆ ಕ್ಯಾನ್ ತಂದ್ರೆ ರೈತರಿಗೆ ಕೊಡಬೇಡ್ರಂತ. ಇಲ್ಲಿದ್ದ ಕಲ್ಲೇದೇವ್ರು 10-11 ಕಿಲೋಮೀಟ್ರ್ ಐತಿ. ಅಲ್ಲಿದ್ದ ಟ್ರಾಕ್ಟ್ರಿ ತೊಗೊಂಬಂದು ಹೋದ್ರೆ 5ರಿಂದ 6 ಲೀಟ್ರ್ ಡೀಸೆಲ್ ಹೋಗೈತಿ. ಆ ಡೀಸೆಲ್ ತುಂಬಿಕೊಡೋರೆ DCR ತುಂಬಿಕೊಡ್ತಾರೆ, IOC ಕಂಪ್ನಿಯರು ತುಂಬಿಕೊಡ್ತಾರೆ. IOC ಕಂಪ್ನಿಯರಿಗೆ DCR ಖಡಕ್ವಾಗಿ ವಾರ್ನಿಂಗ್ ತಗೊಂಡು ಇದನ್ನು ಕ್ಯಾನ್ಸಲ್ ಮಾಡಿ ಎಲ್ಲ ರೈತರಿಗೆ ಕ್ಯಾನಿಗೆ ಕೊಡ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತಾಯಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಬಂದು ಕೇಳಿದ್ರೆ ಪೆಟ್ರೋಲ್ ಬಂಕ್ನ ಓನರ್ ಏನು ಹೇಳ್ತಾರೆ ಅಂದ್ರೆ, ನಮ್ಗೆ ಆದೇಶ ಬಂದದಪ್ಪ, ನಾವು 1 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು, ಇಲ್ಲಾಂದ್ರೆ ನಮ್ದು ಲೈಸೆನ್ಸ್ ರದ್ದು ಮಾಡ್ತಾರೆ ಅಂತಾರೆ. ಇಲ್ಲಿ ನಿಂತಿದ್ದಾರೆ ಅವರು ಒಂದೆರಡು ಮಾತು ಮಾತಾಡ್ಬೇಕಂತ ತಾವು ಕೇಳ್ಕೊಳ್ತಾ ಇದ್ದೇವೆ. ಸರ್, ಒಂದೆರಡು ಮಾತು ಮಾತಾಡಿ. IOC ಕಂಪನಿಯ ಪರವಾಗಿ ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಯಾರೂ ಕ್ಯಾನ್ಗೆ ಡೀಸೆಲನ್ನು ಕೊಡಬೇಡ್ರಿ, ಟ್ಯಾಕ್ಟ್ರಿ ಬಂದರೆ ಕೊಡ್ರಿ, ಲಾರಿಗಳು ಬಂದರೆ ಕೊಡ್ರಿ ಅಂತ ಹೇಳಿ ಸ್ಪೆಷಲ್ಲಾಗಿ ಇನ್ಸ್ಟ್ರಕ್ಷನ್ ಕೊಟ್ಟೋದ್ರಿಂದ ನಾವು ಬಂದ್ ಮಾಡಿದ್ವಿ. ಕ್ಯಾನಿಗೆ ಕೊಡೋದು ಬಂದ್ ಮಾಡಿದ್ವಿ. ರೈತರಿಗೆ ಕ್ಯಾನಿಗೆ ಕೊಡೋದಿಲ್ಲ ಅಂದ್ರೆ ರೈತರಿಗೆ ಕ್ಯಾನ್ ಬಂದ ರೈತರಿಗೆ ಡೀಸೆಲ್ ಕೊಡಲ್ಲ ಅಂದ್ರೆ ಹೆಂಗೆ? ಇಲ್ಲಿ ಪಕ್ಕಕ್ಕೆ ಹೈವೇ ಐತಿ, ಹೈವೇದಿದ್ದ ಲಾರಿ ಬಂದು ಹಾಕಿಸ್ಕೊಂಡು ಹೋಗ್ತಾವ ನಮ್ಮ ಇದ್ರಿಗೆ ಅಂತರಿಗೆ ಕೊಡ್ತಾರ. ಇವ್ರು IOC ಕಂಪ್ನಿಯವ್ರಿಗೆ ಮತ್ತು ಬಿಸ್ನೆಸ್ಗಾರಿಗೆ ಏನು ಸಂಬಂಧ ಐತೆ? ರೈತರು ಬೆಳೆದದ್ದನ್ನ ನಾವು ತಿಂತಾರ. ಈಗ ನಾವು ಈ ಥರ ಅನುಭವಿಸ್ಬೇಕಾಗತ್ತೆ. ಈಗ ರಾತ್ರಿ 10 ಗಂಟೆಗೆ ಹೋದ್ರೆ ಹಂದಿ ಅಲ್ಲಿ ಹೊಲ ತಿಂತಾವ, ಗೊಂಜಾಳ ಬಿತ್ತಿದ್ವು. IOC ಕಂಪ್ನಿಯವ್ರಿಗೆ ಅನ್ನ ಮಾಡ್ತಾರಿಲ್ಲ, ಆಕ್ಷನ್ ತಗೋಬೇಕಂತ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ನಡೆದ IOC ಕಂಪ್ನಿಯಲ್ಲಿ ಏನು ನಿರ್ಧಾರ ತಗೊಂಡ್ರ ಅಂತಂದ್ರೆ, ಅವರು ಬೇರೆ ಕಂಪ್ನಿಯರು ಎಲ್ಲರೂ ಕೊಡ್ತಾರ. ಈಗ ಇಂಡಿಯನ್ ಆಯಿಲ್ ಉಳಿದು ಎಲ್ಲ ಕೊಡ್ತಾವೆ. ಯಾವ್ದ್ರಿ? BPCL, HPCL ಇವು 2 ಕಂಪ್ನಿ ರೈತರಿಗೆ ಕೊಡಲ್ಲ ಅಂತಂದು ನಿರ್ಧಾರ ತಗೊಂಡ್ರ. 500 ಜನ ಡೀಲರ್ಸ್ ಖರ್ಚು ಮಾಡಿದ್ರಂತ. ಮತ್ತು ಅವ್ರಿಗೆ ಏನು ಆ್ಯಕ್ಷನ್ ತಗೋಬೇಕು, ಸರ್ಕಾರ ಇದಕ್ಕೆ ಸ್ವಲ್ಪ ಸ್ಪಂದನೆ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ.